ಬಿಜೆಪಿ ಪದಾಧಿಕಾರಿ ಯಾದಗಿರಿಯಲ್ಲಿ ಪ್ರಕರಣ ಮಾಡಿರೋದು A1 A2 A3 ಬಿಜೆಪಿ ಮೆಂಬರ್ ಅವರು ಚಿತ್ತಾಪುರ ಸ್ವಲ್ಪ ಬೇರೆ ಕಡೆ ಮಾರಾಟ ಆಗೋದಕ್ಕೆ ಅವಕಾಶ ಆಯಿತು ಅನ್ನೋ ದೃಷ್ಟಿಯಿಂದ ಒಂದು ಹೊಸ ಚಿಂತನೆಯನ್ನು ಮಾಡಿ ಅದಕ್ಕೆ ಬದಲಾಗಿ ಎಣ್ಣೆ ಕಾಳು ಉಪ್ಪು ಸಕ್ಕರೆ ಕೊಟ್ಟು ಅದರ ಮುಖಾಂತರ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ಕೊಡೋಕ್ಕೆ ಅವಕಾಶ ಆಗ್ತದೆ ಅಂತೇಳಿ ಇಂದಿರಾ ಕಿಟ್ ಕೊಡಬೇಕಂತ ಕ್ಯಾಬಿನೆಟ್ ತೀರ್ಮಾನ ಆಗಿದೆ. ಬಹುತೇಕ ಜನವರಿ ಸಾಧ್ಯವಾದರೆ ಜನವರಿಯಲ್ಲಿ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡಿ ಪೌಷ್ಟಿಕ ಆಹಾರ ಕೊಡುವುದರಿಂದ ಅಕ್ಕಿಯನ್ನು ಏನು ದುರ್ಬಳಕೆ ಆಗ್ತಿತ್ತು ಅದನ್ನು ತಡೆಗಟ್ಟಕ್ಕೂ ಆಗ್ತದೆ, ಪೌಷ್ಟಿಕ ಆಹಾರವನ್ನು ಕೊಟ್ಟಕ್ಕಾಗುತ್ತೆ. ಈ ಕೆಲಸ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಸಭಾಪತಿಗಳೇ, ನಾನು ಕೇಳ್ತಾ ಇರೋದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಕಾಯ್ದೆ ಅಂತಂದು ಈಗ ಅಕ್ರಮ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಜಾಲ ವ್ಯಾಪಕವಾಗಿದೆ. ಅದನ್ನು ತಡೆಗಟ್ಟೋದಕ್ಕೆ ಈಗಿರುವ ಕಾಯ್ದೆಯಲ್ಲಿ ಸಾಕಾಗ್ತಿಲ್ಲ. ಯಾರು ಅಪರಾಧ ಮಾಡ್ತಾರೆ ಅವರ ಆಸ್ತಿ ಮುಟ್ಗೋಲು ಹಾಕಬೇಕು, ಸರ್ಕಾರಿ ಅಧಿಕಾರಿಗಳೇ ಶಾಮೀಲಾಗಿದ್ದರೆ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು. ಅಂಥ ಕಠಿಣ ಕ್ರಮ ತಗೊಂಡ್ರೆ ಮಾತ್ರ ಸಾಧ್ಯ. ಅಕಸ್ಮಾತು ಯಾರು ಫಲಾನುಭವಿಗಳಿದ್ದಾರೆ ಅವರೇ ಮಾರಾಟ ಮಾಡ್ತಾ ಇದ್ದರೆ ಅವರಿಗೆ ಅದು ಬೇಕಾಗಿಲ್ಲ ಅಂತಾಯಿತು, ಅದ್ರ ಬಗ್ಗೆ ಒಂದು ಪರಿಶೀಲನೆ ನಡೆಸಬೇಕಲ್ಲ. ಅಗತ್ಯ ಇಲ್ಲದೆ ಇದ್ರೂ ನಾವು ಕೊಡ್ತಾ ಇದ್ದೀವಿ ಅಂತ ಅನಿಸಿದರೆ ನಾವೇ ದುರುಪಯೋಗಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಹಾಗಿದ್ರೆ ಅದಕ್ಕೇನು ಪರಿಹಾರ? ಅದಕ್ಕೆ ಆ ರೀತಿ ಏನಾದ್ರು ವಿಶೇಷ ಕಾಯ್ದೆಯನ್ನು ತರುವ ಉದ್ದೇಶ ಇದೆಯಾ? ಮತ್ತು SIT ರಚನೆ ಮಾಡ್ತೀರಾ? SIT ಅವಶ್ಯಕತೆ ಇಲ್ಲ. ಇರುವ ಕಾನೂನು ಕ್ರಮ ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ, ಮಾಡ್ತಾ ಇದ್ದೀವಿ. 90% ಜನ ಬೇಳೆ ಎಣ್ಣೆ ಕೊಡಬೇಕು ಅಂತ ಹೇಳಿದ್ದಕ್ಕೆ ಈ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ವಿ. ಬಹುತೇಕ ಇನ್ನು ಅಂತೂ ಅಕ್ಕಿ ಮಾರಾಟ ಮಾಡುವಂಥದ್ದು ಆಗಲ್ಲ. ಅಲ್ಲ, ಅಕ್ಕಿ ಬದಲಿಗೆ ಬೇಳೆ ಎಣ್ಣೆ ಕೊಡ್ತೀರಾ? ಅಕ್ಕಿ ಬದಲಿಗೆ ಬೇಳೆ ಎಣ್ಣೆ ಕೊಡ್ತೀರೋ ಅಥವಾ ಅಕ್ಕಿಯನ್ನು ಸೇರಿಸಿ ಬೇಳೆ ಎಣ್ಣೆ ಕೊಡ್ತೀರೋ? ಮಾನ್ಯ ಸಭಾಪತಿಗಳೇ, ಯಾದಗಿರಿಯಲ್ಲಿ ಇದೇ ಕೇಸು ವಿಷಯದಲ್ಲಿ ನಾವು CIDಗೆ ಇದು ಮಾಡಿದ್ದೀವಿ. ನೀವು ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಆಕ್ಷನ್ ತಗೊಳ್ಳೋದ್ರಲ್ಲಿ ಏನು ಮುಚ್ಚಮರಿಲ್ಲ, ಸೀರಿಯಸ್ ಆಗಿ ಆಕ್ಷನ್ ತಗೊಂಡಿದ್ದೆ. ಸರ್ಕಾರ ಅದರಲ್ಲಿ ವಿಫಲವಾಗಿಲ್ಲ. ನಾವು ಸರಿಯಾದಂಥ ರೀತಿಯಲ್ಲಿ ಮಾಡೋದಕ್ಕೆ ಇಷ್ಟು ಜನ ಮೇಲೆ ಆಕ್ಷನ್ ತಗೊಳ್ಳೋಕ್ಕಾಗಿದೆ. ಅಧಿಕಾರಿಗಳ ಮೇಲೆ ಸಸ್ಪೆಂಡ್ ಮಾಡಿದ್ದೀವಿ, ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ದೀವಿ. ಸರ್ಕಾರ ಕರೆಕ್ಟಾಗಿ ಕೆಲಸ ಮಾಡಿ ಆಗ್ತಾ ಇದೆ. ನೀವು ಇಷ್ಟೆಲ್ಲ ಆಕ್ಷನ್ ತಗೊಂಡಿದ್ರೆ ಪದೇ ಪದೇ ಗೊತ್ತಿಲ್ಲ. ರವಿಯಣ್ಣ, ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್. ಕೇವಲ 599 ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್, ಒಂದು ಟೇಟಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಇರುತ್ತೆ ಸರ್. ನಮ್ಮಲ್ಲಿ ಬರ್ಡೇ, ವೆಡ್ಡಿಂಗ್ ಆನಿವರ್ಸರಿ, ಮಾಮ್ ಟು ಬಿ, ಬ್ರೈಡ್ ಟು ಬಿ, ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು. ಲೊಕೇಶನ್ ಕೋಲಾರ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್. ಸ್ವಲ್ಪ ಹೇಳ್ಬಿಡ್ಲಿ, ಇಲ್ಲಿ ಭಾಷಣ ಹೊಡೆಯೋದ್ರಿಂದ ಆಗಲ್ಲ. ಮಾಡ್ತೀರಿ ನೀವು ಅವ್ರಿಗೆ ಅನೇಬಲ್ ಟು ಆನ್ಸರ್. ಇಲ್ಲ ಸಭಾಪತಿಗಳೇ, ಹೇಳ್ತಾ ಇದ್ರು ಯಾರು ಈ ತನಿಖೆ ಯಾದಗಿರಿ ಪ್ರಕರಣದಲ್ಲಿ A1 A2 A3 ಯಾರು ಅಂತ ಉತ್ತರ ಕೊಟ್ಟಿದ್ದಾರೆ. ಈಗ ಒಂದೇ ವಿಷಯ, ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಜಿಲ್ಲೆ ವ್ಯಾಪಿಸಿದೆ ಇದು ಜಾಲ. ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಈಗ ನಿಮ್ಗೆ ನೀವು ಒಬ್ಬರೇ ಇಲ್ಲ ಇಲ್ಲಿ ಉತ್ತರವನ್ನು ಹೇಳಿದ್ದಾರೆ. ಸಭಾಪತಿಗಳೇ, ಅವ್ರು ಕೊಟ್ಟ ಉತ್ತರ ಅವ್ರಿಗೆ ಸಮಾಧಾನ ಇದೆಯಾ? ನಾಳೆಯಿಂದ ಅಕ್ರಮ ನಡೆಯಲ್ವಾ?
ನಾಳೆ ಯಾವುದೇ ಪ್ರಕರಣ ಬರಲ್ವಾ? ನೀವು ಅವ್ರು ಉತ್ತರ ಹೇಳಿದ್ದಾರೆ, ನಿಮ್ಮ ಸಮಾಧಾನಕ್ಕೆ ಬೇರೆ ರೂಪದಲ್ಲಿ ಕೊಡಿ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಇಡೀ ರಾಜ್ಯವ್ಯಾಪಿ ಈ ರೀತಿಯ ದಂಧೆ ನಡೆದಿರ್ತಕ್ಕಂಥದ್ದನ್ನು ಅವರೇ ಗುರುತು ಹಚ್ಚಿದ್ದಾರೆ. ಶಿಕ್ಷೆ ಯಾರಿಗಾಗಿದೆ ಪ್ರಶ್ನೆ ಇರೋದು. ಅದೇ ಬೇರೆ ಬೇರೆ ಕಡೆಯಲ್ಲಿ ಆಗಿರ್ತಕ್ಕಂಥದ್ದು ಹಲವು ಕಣ್ಣಿಗೆ ಕಾಣದಂತೆ ಹೋಗಿದೆ. ಯಾದಗಿರಿಯಲ್ಲಿ 2 ವರ್ಷದ ಹಿಂದೆ ಆಗಿರೋದು ಇವತ್ತಿನವರೆಗೂ ಯಾವುದೇ CIDಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಸರ್ಕಾರ ಹೇಳಿದ್ರು ಕೂಡ ಪ್ರಶ್ನೋತ್ತರ ಅದೇ ಇರಲಿ, ಏನು ಆಗಿಲ್ಲ. ಇದಕ್ಕೆ ಸರಿಯಾದ ಉತ್ತರ SIT ಕೊಡೋದು. ಅದಕ್ಕೆ ದಯಮಾಡಿ SIT ಕೊಡಬೇಕು ಅಂತೇಳಿ ಸಚಿವರಲ್ಲಿ ನಾನು ಮನವಿ ಮಾಡ್ತೇನೆ. ಸರಿ ಕೊಡ್ರಿ. ಕೊಡದೆ ಹೋದ್ರೆ ಇನ್ಯಾವ ಸಮಸ್ಯೆ ಕೊಡ್ತಾರೆ ಸಭಾಪತಿಗಳೇ? ಆಗಿಲ್ಲ, ದಯಮಾಡಿ ಕೊಲೆ ಆಗಿದೆ. SIT ಕೊಡಕ್ಕೆ ತಮ್ಮ ಮೂಲಕ ಒಂದ್ ಸ್ವಲ್ಪ ಪೀಠದಿಂದ ಒಂದ್ ಸ್ವಲ್ಪ ಬಹಳ ಗಂಭೀರ ಸಮಸ್ಯೆ ಇದೆ. ಕೂತ್ಕೊಳ್ಳಿ. ನಾವು ಇಷ್ಟೆಲ್ಲ ಮಾಹಿತಿ ನಿಮಗೆ ಒದಗಿಸ್ಬೇಕಾದ್ರೆ ಕೃಷಿ ಮಾಡಿದ್ದೀವಿ, ಆಗಿರೋ ಅಪರಾಧಿಗಳ ಮೇಲೆ ಕ್ರಮ ತಗೊಂಡಿದ್ದೀವಿ, ಶಿಕ್ಷೆ ಒದಗಿಸಿದ್ದೀವಿ, ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಒಂದು ಕಡೆ ಯಾದಗಿರಿಯಲ್ಲಿ ಯಾರು ಈ ಕೆಲಸವನ್ನು ಮಾಡಿರೋರು ಗೊತ್ತಾಗಬೇಕು ರವಿಕುಮಾರ್ ಅವರಿಗೆ, ಮಾನ್ಯ ಸದಸ್ಯರಿಗೆ. ಸರಿ, ಪದೇ ಪದೇ ರಿಪಿಟೇಷನ್ ಆಗ್ತಾ ಇದೆ ಅಂದ್ರೆ ದೇ ಆರ್ ಡೋಂಟ್ ಕೇರ್. ಅವ್ರು ಯಾವುದೇ ಭಯ ಇಲ್ದಂಗೆ ಇದ್ದಾರೆ. ಕೇಳಿ. ಅಂಡ್ ಜನ್ನಿಂಗ್ ಮಿಲ್ ನಲ್ಲಿ ಪರಿಶೀಲನೆ ಮಾಡುವ ವೇಳೆಯಲ್ಲಿ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಏನ್ ಮಾಡ್ತೀರಿ ಹೇಳ್ಬಿಡ್ರಿ, ಓದ್ಬೇಡ್ರಿ. ನೀವೇನ್ ಮಾಡ್ತೀರಿ ಹೇಳ್ಬಿಡಿ, ಅವ್ರು ಕೇಳಿದ ಕ್ರಮ ತಗೊಂಡಿದ್ವಿ. CID ರೀ ಇವ್ರೆ ಅವ್ರು ಹೇಳ್ತಾರೆ ಬಿಡಿ. ಇನ್ನೆಷ್ಟೈತಿ FIR? ಮಾನ್ಯ ಸಭಾಪತಿಗಳೇ, ಬಿಜೆಪಿ ಮಾಡಿರೋದು A1 A2 ಬಿಜೆಪಿ ಪದಾಧಿಕಾರಿ ಯಾದಗಿರಿ ಪ್ರಕರಣ ಮಾಡಿರೋದು A1 A2 A3 ಬಿಜೆಪಿ ಮೆಂಬರ್ ಅವರು ಚಿತ್ತಾಪುರ ನೋಡಿ ಹೇಳಿ ಸರಿ ಕೊಡ್ರಿ ಭಾರತಿ ಕೊಡ್ರಿ. ನೋಡಿ ಕ್ವಶನ್ ಆನ್ಸರ್ ಇದಲ್ಲ. ಕ್ವಶನ್ ಕೇಳಿದ್ರೆ ಕೊಟ್ಟು ಎಲ್ಲರೂ ಎದ್ದು ನಿಂತಾರೆ. ಇದೇನು ನಡೆಸಂತೀರ ಬೇಡ ಅಂತೀರ? ಇಲ್ಲ ಕೊಡ್ರಿ ನೀವು ಮಾತಾಡ್ಬೇಡ್ರಿ. ಕೊಡ್ರಿ ಅವ್ರು ಹಿಂಗ ಉತ್ತರ ಹೇಳತ್ತೆ, ನನಗೆ ಹೇಳಕ್ಕಾಗುದಿಲ್ಲ. ಅವ್ರು ಹೇಳಿದಾರೆ, ನೀವು ಸಮಾಧಾನ ಅದಕ್ಕೆ ಬೇರೆ ರೂಪದಲ್ಲಿ ಕೊಟ್ಟು ನಾ ತಗೊಳ್ತೀನಿ. ಸಭಾಪತಿಗಳೇ, ನಮಗೆ ಒಪ್ಪಿಗೆ ಇದೆ. ಸಭಾಪತಿಗಳೇ, ಅದಲ್ಲ ಅವ್ರ ಪಕ್ಷದ ಹೆಸರು ಅಸಕ್ತರ, ಆ ಪಕ್ಷದ ಹೆಸರು ತಂದಿದ್ದಾರೆ. ಅವ್ರ ಉತ್ತರ ತೆಗಿಬೇಕು. ಕೊಟ್ಟಾರಲ್ರಿ, ಪಕ್ಷದ ಹೆಸರು ತಂದಿದ್ದಾರೆ. ಮಾನ್ಯ ಸಚಿವರು ಉತ್ತರ ಕೊಡಬೇಕು. ಮತ್ತೆ ಅವ್ರು ಇಲ್ಲದೆ ಕೇಂದ್ರ ಸಚಿವರಾಗಿದ್ದವರು, ಅವರಿಗೆ ಸಾಮರ್ಥ್ಯ ಇದೆ, ಅವರಿಗೆ ಅಪ್ಪಣೆ ಮಾಡಬೇಡಿ. ಬಿಜೆಪಿ ಮಾಡಿದೆ ಇಲ್ಲಿ ಇಡೀ ರಾಜ್ಯವ್ಯಾಪಿ ಹಗರಣಕ್ಕೆ ಬಿಜೆಪಿ ಯಾಕೆ ಹೇಳ್ತೀರಿ? ಸಭಾನಾಯಕರೇ, ಕಂಟ್ರೋಲ್ ಅದಕ್ಕೆ ಪರಿಹಾರ ಇಲ್ಲ. ಅಲ್ಲಿ ನಿಮ್ಗೇನು ತಿಳಿದಿಲ್ಲ ಕ್ವಶನ್ ಆನ್ಸರ್ ಹೇಳಿದೀನಿ. ನಿಮ್ಮ ಉತ್ತರ ಕೊಟ್ಟಾರ, ನಿಮ್ಮ ಸಮಾಧಾನಕ್ಕೆ ಬೇರೆ ರೂಪದಲ್ಲಿ ನೋಡಿ ಇವ್ರೆ ನಾ ಹೇಳ್ತೀನಿ, ಬೇಡ ಕುತ್ಕೊಳ್ಳಿ ಚರ್ಚೆಗೆ ಅವಕಾಶ ರವಿ. ನಾನು ಹೇಳ್ತೀನಿ, ನಿಮ್ಗೆ ಸಮಾಧಾನಕ್ಕೆ ಬೇರೆ ರೂಪದಲ್ಲಿ ಕೊಟ್ಟು ನಾನು ಕನ್ಸಿಡರ್ ಮಾಡ್ತೀನಿ. SV ಸಂಕನೂರು ತೆಗ್ಸಿ. ಸಭಾಪತಿಗಳೇ, ಬಿಜೆಪಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ, ಸಭಾ ತೆಗ್ಸಿ. ಈಗ ಈಗ ನೀವು ಪಾರ್ಟಿ ನಮೋಶಿ ಸಾಹೇಬ್ರಿಗೆಲ್ಲ ಗೊತ್ತಿದೆ ಹೇಳಿ ಸರ್.
ಅವ್ರ ಸರ್ಕಾರ ಹೇಳಿ. ಹಾಕಿದೆ ಸರ್. ಖರ್ಗೆ ಅವರೇ, ಇಲ್ಲ. ಈ ಖರ್ಗೆ, ಮರಳು ದಂಧೆ ಈ ಖರ್ಗೆ, ಅಲ್ಲ, ಯಾಕೆ ಸಂಕೋಚ ಯಾಕೆ ಹೇಳಿ? ಖರ್ಗೆ, ನಮೋಶಿ ಸಾಹೇಬ್ರಿಗೆಲ್ಲ ಯಾಕ್ರಿ ನೀವು ಗೊತ್ತಿದೆ ಕುತ್ಕೊಳ್ರಿ, ಅಧ್ಯಕ್ಷೆ, ಹೇಳಿ. ನೀವ್ ಯಾಕ್ ನೋಡ್ಕೊಂಡು ಮಾತಾಡ್ತೀರಿ? ಕಲಬುರಗಿ ಮರಳು ದಂಧೆ ಹಿಂದ್ ಕಡೆ ಯಾರಿದ್ದಾರೆ ಅಂತ ನಮೋಶಿ, ಗೊತ್ತು, ಹೇಳಿ ನಮೋಶಿ, ಹೇಳಿ 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 ಸರ್. ನಮೋಶಿ, ಎಷ್ಟು ಕೇಸ್ ಸಿದ್ದಾಪುರ ಅಭ್ಯರ್ಥಿ ಮೇಲೆ ಹಾಕಿದ್ರಿ ಅಕ್ಕಿ ಪ್ರಕರಣದಲ್ಲಿ? ಹೇಳಿ ಹೇಳಿ ಈಗ ರಾಜ್ಯ ಹೇಳಿ. ಅವ್ರು ಹೇಳಿ. ನಿಮ್ ಸರ್ಕಾರ ಕಾರಣ ನಮ್ಮ ಅಂತ ಹೇಳೋಣ? ಇವರಿದ್ದಾರೆ ಸಾಬಣ್ಣ ತಡವಾಗಿ ನೋಡಿ. ನೀವೇ ಅವ್ರು ಹೇಳಿ, ಹೇಳಿ. ನಿಮ್ ಸರ್ಕಾರನೇ ಕಾರಣ ಅಂತ ಹೇಳಿ. ಹೇಳೋಣ? ಗುರಿ ಮಾಡಬಾರ್ದು. ಅರೆ ವಿರೋಧ ಪಕ್ಷವಾಗಿ ನಾವು ಇಲ್ಲ ಕೆಲಸ ಮಾಡ್ತಾ ಅವ್ರೇ ನೋಡಿ, ಹೇಳ್ಬೇಕು. ನೀವು ಯಾಕೆ ಹೇಳ್ತೀರಿ? ತಳವಾರ್ ಸಾಹೇಬ್ರು ಹೇಳಿ, ಏ, ನಮೋಶಿ ಖರ್ಗೆ. ಅವ್ರು ಹೇಳಿ. ಏನ್ರಿ ಯಾಕೆ ಕೊಡ್ರಿ BJP ಅವ್ರು ಹೇಳಿ? ನೋಡಿ, ನಾ ಹೇಳ್ತೀನಿ, ನಾನು ನಿಮ್ಗೆ ಹೇಳ್ತೀನಿ, 75 ನಿಮಿಷ ಸಮಯ ಕೊಡುದಿಲ್ಲ.